ಮಂದಾರ ಮಲೆ ಮಳೆಯು ಸುರಿಯೇ ಪಾವನವಾಮಲೆಯೋ. ಆ ಒಂದು ದಿನ ಬಹಳ ವಿಶೇಷವಾದ ದಿನ. ಏಕೆಂದರೆ ಅಂದು ಶ್ರೀ ಕ್ಷೇತ್ರ ಶಬರಿಮಲೆಯಲ್ಲಿ ವಿಶೇಷವಾದ ಪೂಜಾ ಕೈಕರ್ಯಗಳು ನಡೆಯುತ್ತೆ. ಹಾಗಾದರೆ ಆ ದಿನ ನಡೆಯುವ ಆ ವಿಶೇಷ ಪೂಜೆ ಹೆಸರೇನು ಮತ್ತು ಆ ಪೂಜಾ ವಿಧಾನದ ವಿಶೇಷತೆ ಏನು? ಸೊ ಇದರ ಬಗ್ಗೆ ತಿಳಿಯೋಣ ಬನ್ನಿ ಸ್ವಾಮಿ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲ ಅಯ್ಯಪ್ಪ ಭಕ್ತರಿಗೂ ಸ್ವಾಮಿಯೇ ಶರಣಮಯ್ಯಪ್ಪ. ಅಂದು ವಿಶೇಷವಾಗಿ ನಡೆಯುವ ಪೂಜೆ ಅಂದರೆ ಈ ತಿಂಗಳು ಆಗಸ್ಟ್ 12ನೇ ತಾರೀಕು ಶ್ರೀ ಕ್ಷೇತ್ರದಲ್ಲಿ ನಡೆಯುವ ವಿಶೇಷವಾದ ಪೂಜೆ ಹೆಸರು ನಿರಪುತ್ತರಿ ಉತ್ಸವ ಪೂಜೆ. ಈ ನಿರಪುತ್ತರಿ ಎಂದರೇನು? ನಿರ ಎಂದರೆ ತುಂಬಿರುವುದು, ಪುತ್ತರಿ ಎಂದರೆ ಹೊಸ ಧಾನ್ಯ ಎಂದರ್ಥ. ಹೊಸ ಅಕ್ಕಿಗೆ ಪುತ್ತರಿ ಅಂತ ಹೇಳ್ತಾರೆ. ಇದು ಭತ್ತದ ಬೆಳೆಯ ಮೊದಲ ಸುಗ್ಗಿಯನ್ನು ಸೂಚಿಸುತ್ತೆ. ಮೊದಲ ಬೆಳೆ ಭಗವಂತನಿಗೆ ಸಮರ್ಪಣೆ. ಭತ್ತದ ಮೂಲಕ ತಯಾರಿಸಿದ ನೈವೇದ್ಯವನ್ನು ಭಗವಂತನಿಗೆ ಸಲ್ಲಿಸಿದ ನಂತರ ಅಲ್ಲಿ ಬಂದಿರುವ ಭಕ್ತರಿಗೆ ನೀಡ್ತಾರೆ. ಮೊದಲೇ ಹೇಳಿದ ಹಾಗೆ ಈ ಪೂಜೆ ಅತಿ ಪ್ರಮುಖವಾದ ವಿಷಯವೇನೆಂದರೆ ಈ ನಿರಪುತ್ತರಿ ಉತ್ಸವ ಯಾವ ದಿನ ಬರುತ್ತಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಈ ಉತ್ಸವ 1 ತಿಂಗಳು ಮುಂಚಿತವಾಗಿಯೇ ಈ ಉತ್ಸವ ದಿನಾಂಕವನ್ನು ತಿಳಿಸ್ತಾರೆ. ನೀವು ನೋಡಿರ್ಬೋದು, ಶಬರಿಮಲೆ ಕ್ಯಾಲೆಂಡರಲ್ಲಿ ಯಾವ ವರ್ಷವೂ ಕೂಡ ಈ ಉತ್ಸವದ ಬಗ್ಗೆ ಮೊದಲೇ ತಿಳಿಸುವುದಿಲ್ಲ. 1 ತಿಂಗಳು ಇರುವಾಗ ಮಾತ್ರ ಇದ್ರ ಬಗ್ಗೆ ತಿಳಿಸ್ತಾರೆ. ಈ ಉತ್ಸವವು ಕಾರ್ಕಿಡಕ ಮಾಸದಲ್ಲಿ ಬರುತ್ತೆ. ಅಂದರೆ ಮಲಯಾಳಂ ಕ್ಯಾಲೆಂಡರ್ ಕಾರ್ಕಿಡ ಮಾಸದಲ್ಲಿ ಈ ಉತ್ಸವ ಬರುತ್ತೆ. ನಮಗೆ ಇಂಗ್ಲೀಷ್ ಕ್ಯಾಲೆಂಡರಲ್ಲಿ ಜುಲೈ ಮಧ್ಯದಿಂದ ಹಿಡಿದು ಆಗಸ್ಟ್ ಮಧ್ಯದೊಳಗಡೆ ಈ ಉತ್ಸವ ಬರುತ್ತೆ. ಈ ಕಾರ್ಕಿಡಕ ಮಾಸ ಅಂದರೆ ಈ ಕಾರ್ಕಿಡ ಮಾಸದಲ್ಲಿ ಬಹಳ ಹಿಂದಿನಿಂದಲೂ ಕೇರಳದಲ್ಲಿ ಅನೇಕ ಪದ್ಧತಿಗಳು, ಸಂಪ್ರದಾಯಗಳು ಮತ್ತು ಆಚರಣೆಗಳು ನಡೆಯಲಿದ್ದು ಈ ಮಾಸದಲ್ಲಿಯೇ ಅತಿ ಹೆಚ್ಚು ಮಳೆಯಾಗೋದು. ಬದಲಾಗುತ್ತಿರುವ ಕಾಲವನ್ನು ಮೀರಿದ ಮತ್ತೊಂದು ವಿಶಿಷ್ಟ ಸಂಪ್ರದಾಯವೇ ನಿರಪುತ್ತರಿ. ಶ್ರೀ ಕ್ಷೇತ್ರ ಶಬರಿಮಲೆಯಲ್ಲಿ ಈ ಉತ್ಸವ ಹೇಗೆ ಆಚರಿಸುತ್ತಾರೆ ಎಂಬುದರ ಬಗ್ಗೆ ನೋಡೋದಾದರೆ, ಕೇರಳದಲ್ಲಿರುವ ಚಿಟ್ಟಿಕುಲಂಗರ ದೇವಸ್ಥಾನದ ಸಮುಚ್ಚಯದಲ್ಲಿರುವ ಅಂದರೆ ದೇವಸ್ಥಾನಕ್ಕೆ ಸೇರಿರುವ ಬದ್ದದ ಗದ್ದೆಗಳಿಂದ ಶಬರಿಮಲೆ ನಿರಪುತ್ತರಿ ಪೂಜೆಗಾಗಿ ಕಟಾವು ಮಾಡ್ತಾರೆ. ಕೊಯ್ಲು ಮಾಡಿದ ಅಕ್ಕಿ ಕಾಳುಗಳನ್ನು ತಿರುವಾಂಗೂರು ದೇವಸ್ಥಾನ ಮಂಡಳಿ ಅಧ್ಯಕ್ಷರಿಗೂ ಶಬರಿಮಲೆ ಆಡಳಿತಗಾರಿಗಳಿಗೂ ಈ ಅಕ್ಕಿ ಕಾಳುಗಳನ್ನು ನೀಡಲು ಶಬರಿಮಲೆಗೆ ಕೊಂಡೊಯ್ತಾರೆ. 1 ದಿನ ಮುಂಚಿತವಾಗಿಯೇ ತರಲಾದ ಈ ಅಕ್ಕಿ ಕಾಳುಗಳನ್ನು ಶಬರಿಮಲೆ ಅಯ್ಯಪ್ಪನ ದೇವರದಲ್ಲಿ ಇರಿಸುತ್ತಾರೆ. ಶಬರಿಮಲೆ ಅಯ್ಯಪ್ಪನ ದೇವರದಲ್ಲಿ ಪೂಜಿಸಿದ ಅಕ್ಕಿ ಕಾಳುಗಳನ್ನು ಮನೆಯಲ್ಲಿ ಇಟ್ಟು ಸಂರಕ್ಷಿಸಿದರೆ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಹಾಗೂ ರೋಗ ರುಜಿನಗಳು ನಿವಾರಣೆ ಆಗುತ್ತೆ ಎಂಬ ನಂಬಿಕೆ ಇವತ್ತು ಕೂಡ ಇದೆ. ಸೊ ಭತ್ತದ ಮೂಟೆಗಳಿಂದ ಪೂಜೆ ಸಲ್ಲಿಸಿದ ನಂತರ ಅದರ ಅಕ್ಕಿಯಿಂದ ನೈವೇದ್ಯ ಮಾಡಿ ಭಗವಂತನಿಗೆ ಸಮರ್ಪಣೆಯಾದ ನಂತರ ಅಲ್ಲಿ ಬಂದಂಥ ಭಕ್ತರಿಗೆ ಭತ್ತದ ತೆನೆಗಳನ್ನು ಮತ್ತು ಅಕ್ಕಿಯಿಂದ ಮಾಡಿದ ನೈವೇದ್ಯ ಪಾಯಸವನ್ನು ನೀಡುತ್ತಾರೆ. ಖುಷಿ, ಅಭಿವೃದ್ಧಿ ಮತ್ತು ಅವರ ಭವಿಷ್ಯ ಸಮೃದ್ಧ ಜೀವನಕ್ಕಾಗಿ ಈ ಪೂಜೆ ನಡೆಸ್ತಾರೆ. ಎಲ್ಲರ ಮನೆಯಲ್ಲೂ ಧಾನ್ಯವು ಸದಾ ತುಂಬಿರಲಿ ಎಂಬುದಕ್ಕಾಗಿ ನಡೆಸುವ ಅತಿ ಪ್ರಮುಖವಾದ ಪೂಜೆಯೇ ಈ ನಿರಪುತ್ತರಿ. ಸ್ವಾಮಿ ಶರಣಂ. ಸೊ ಅಯ್ಯಪ್ಪ, ಸ್ವಲ್ಪ ಮಟ್ಟಿಗೆ ವಿಷಯಗಳನ್ನ ತಿಳಿಸಿದ್ದೇವೆ. ಸೊ ಮುಂದಿನ ಭಾಗದಲ್ಲಿ ಇನ್ನೂ ಹೆಚ್ಚಿನ ವಿಷಯವನ್ನು ಈ ನಿರಪುತ್ತರಿ ಬಗ್ಗೆ ತಿಳಿಸ್ತೀವಿ ಸ್ವಾಮಿ. ಸೊ ಈ ವಿಡಿಯೋವನ್ನು ನೋಡಿದ ಎಲ್ಲ ಅಯ್ಯಪ್ಪ ಭಕ್ತರಿಗೂ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ.